ಇಬ್ಬನಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ ಎಂದು ತಿಳಿದು ವಿರಾಟ್ ಇಬ್ಬನಿ ಮನೆ ಕಡೆ ಹೊರಟ. ಕಾರ್ ಡ್ರೈವಿಂಗ್ ಮಾಡುವಾಗ ಅವನ ಕಣ್ಣುಗಳು ಮಂಜಾಗುತ್ತಲೇ ಇತ್ತು. ಅವಳ ಮೇಲಿನ ಪ್ರೀತಿ ಅವನನ್ನು ನೋಯಿಸಿದರೆ ಅವಳು ಮಾಡಿದ ಕೆಲಸಕ್ಕೆ ಕೋಪಗೊಳ್ಳುತ್ತಾ ಪದೇ ಪದೇ ಸ್ಟೇರಿಂಗ್ ಕೈ ಗುದ್ದುತ್ತಿದ್ದ. ಮನೆ ಮುಂದೆ ಕಾರ್ ನಿಲ್ಲಿಸಿದವನೇ 2 ಹೆಜ್ಜೆಗೆ ಮನೆ ಒಳಗಿದ್ದ. ಎಲ್ಲರೂ ಮೇಲೆ ನಿಂತಿದ್ದರು. ಇವನು ಬಂದಿದ್ದು ತಿಳಿದ ಇಂಚರ ಮೆಟ್ಟಿಲತ್ತಿ ಬಂದವನ ಎದುರಿಗೆ ಬಂದು ನಿಂತು, ನಿಮ್ಮ ಅಮ್ಮ ಮಾಡಿದ ತಪ್ಪಿಗೆ ಅಣ್ಣ ಅವಳನ್ನು ಬೈದಿದ್ದಕ್ಕೆ ಅವಳು ಇಂಥ ಕೆಲಸ ಮಾಡಿಕೊಂಡಿರೋದು. ಅವಾಗ್ಲಿಂದ ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಿಲ್ಲ. ಅವಳಿಗೆ ಏನಾದರೂ ಆದರೆ ನಾನು ನಿಮ್ಮ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಅಳುತ್ತಾ ಹೇಳುತ್ತಿದ್ದವಳು ಅವನ ಕಣ್ಣುಗಳು ನೀರು ತುಂಬಿಕೊಂಡು ಕೆಂಪು ವರ್ಣಕ್ಕೆ ತಿರುಗಿದ್ದು ನೋಡಿ ಅವನ ನೋವು ಅರ್ಥ ಮಾಡಿಕೊಂಡು ಅರ್ಧಕ್ಕೆ ಸುಮ್ಮನಾದಳು. ಚಿರು ವಿರಾಟ್ ಬಳಿ ಬಂದು, ಇಂಚರ ನೀನು ಸುಮ್ಮನೆ ಇರು, ನೀನು ಹೋಗು ಅಂತ ಅವನನ್ನು ಕಳುಹಿಸಲು ಯಾರ ಬಳಿ ಏನೊಂದು ಮಾತನಾಡದೆ ಅಲ್ಲಿ ನಿಂತಿದ್ದ ಕೀರ್ತಿ ಕಾರ್ತಿ ಹೇಮಾವತಿ ಅವರನ್ನು ಒಮ್ಮೆ ಕೆಂಗಣ್ಣು ಬಿಟ್ಟು ನೋಡಿ ಅವಳ ರೂಮ್ಗೆ ಬಂದಿದ್ದ. ಅವನನ್ನು ನೋಡೀನು ಇಷ್ಟು ಜೋರಾಗಿ ಮಾತಾಡ್ತೀಯಾ, ಅವನು ಎಷ್ಟು ನೋವು ಪಡ್ತಿದ್ದಾನೆ ಅಂತ ಅವನ ಕಣ್ಣುಗಳು ನೋಡಿದ್ರೆ ಗೊತ್ತಾಗಲ್ವಾ ಅಂದ ಚಿರು. ಇಬ್ಬನಿ ಅಂದಳು ಅಳುತ್ತಾ. ಅವನ ತೋಳಿಗೆ ತಲೆ ಕೊಟ್ಟಳು. ಏನೂ ಆಗಲ್ಲ, ನೀನು ಸಮಾಧಾನ ಮಾಡ್ಕೊ ಅಂದರೂ ಅವನೆದೆಯಲ್ಲಿ ಇದ್ದ ಅವಳ ಮೇಲಿನ ಗೌರವಾನ್ವಿತವಾದ ಪ್ರೀತಿ ಅವನಿಗೂ ನೋವು ನೀಡಿತ್ತು. ಸದಾನಂದ್ ಅವರು ಅವಳ ಪಕ್ಕ ಕುಳಿತು ತಲೆ ಸವರುತ್ತಾ ಅಳುತ್ತಾ ಇದ್ದರು. ಅವಳಿಗೆ ಎಚ್ಚರ ಇದ್ದಿದ್ದರೆ 2 ಏಟು ಹೊಡೆದು ಬಿಡುತ್ತಿದ್ದ ಅವನು. ಅವಳ ಮೇಲೇನೂ ಕೋಪ ಇಲ್ಲ, ಅವಳು ಮಾಡಿದ ಕೆಲಸಕ್ಕೆ ಕೋಪ. ಅವಳು ಮಲಗಿದ್ದು ನೋಡಿ ಮನಸ್ಸು ನೋವಿನಿಂದ ಚೀರಿತು. ಅವಾಗಿಂದ ನನ್ನ ಕಂದ ಹೀಗೆ ಮಲಗಿದೆ, ಮಾತನಾಡಿಸಪ್ಪ, ನೀನು ಮಾತನಾಡಿಸಿದರೆ ಏನಾದರೂ ಕಣ್ಣು ಬಿಡ್ತಾಳೇನೋ. ನೀನು ಅವಳನ್ನು ಪ್ರೀತಿ ಮಾಡ್ತಿರೋದು ನಿಜ ಆಗಿದ್ರೆ ಮದುವೆ ಮಾಡಿಕೊಂಡು ಎಷ್ಟು ಆಗುತ್ತೋ ಅಷ್ಟು ದೂರಕ್ಕೆ ಕರ್ಕೊಂಡು ಹೋಗಿ ಸುಖವಾಗಿ ನೋಡ್ಕೊಳ್ಳಪ್ಪ. ಯಾರಿಂದಾನು ಅವಳು ಇನ್ಮೇಲೆ ನೋವು ಪಡದೇ ಇದ್ದರೆ ಅಷ್ಟೇ ಸಾಕು ಅನ್ನುತ್ತಾ ಹೊರಗೆ ಹೋದರು. ಇಷ್ಟೊತ್ತು ಅಡವು ಕಚ್ಚಿ ಮನಸ್ಸಲ್ಲಿ ದುಃಖವನ್ನು ಅದುಮಿ ಇಟ್ಟುಕೊಂಡಿದ್ದವ ಅವಳ ಪಕ್ಕ ಹೋಗಿ ಅವಳ ಮುಖವನ್ನು ಹಿಡಿದುಕೊಂಡು, ಹೇ ಇಬ್ಬನಿ ಕಣ್ಣು ಬಿಡ ನೋಡೆ ಇಲ್ಲಿ ಅಂದ. ಅವಳ ಸ್ಥಿತಿ ನೋಡಿ ಅವನಿಗೆ ದುಃಖ ಹುಮ್ಮಳಿಸಿ ಬರುತ್ತಿತ್ತು. ಕೆಳಗೆ ಕುಸಿದು ಕುಳಿತು ಅವಳ ಕೈಯನ್ನು ಹಿಡಿದು ಕಣ್ಣಿಗೆ ಒತ್ತಿಕೊಂಡವನ ಕಣ್ಣಿಂದ ನೀರು ಹರಿಯುತ್ತಿತ್ತು. ಅವಳು ಎಲ್ಲಿ ನನ್ನಿಂದ ದೂರ ಆಗುವಳೋ ಎಂಬ ಹತಾಶೆ, ನೋವು, ಸಂಕಟ ಎಲ್ಲದಕ್ಕಿಂತ ಅವಳ ಮೇಲಿನ ಪ್ರೀತಿ ಕಣ್ಣೀರು ಹಾಕುವಂತೆ ಮಾಡಿತ್ತು. ಅವನ ಕಣ್ಣೀರು ಎಷ್ಟು ಅತ್ತರೂ ನಿಲ್ಲುವಂತೆ ಕಾಣಲಿಲ್ಲ. ಸದಾನಂದ್, ಚಿರು, ಇಂಚರ ಮೂವರು ರೂಮ್ ಹತ್ತಿರ ನಿಂತಿದ್ದರು. ಹೇಮಾವತಿ ಕೆಳಗೆ ಬಂದು ದೇವರಿಗೆ ದೀಪ ಹಚ್ಚಿ, ನಾನು ಅದೆಷ್ಟು ಸಲ ಬೈದು ಅಂದು ನೋವು ಕೊಟ್ಟಿದ್ದೀನಿ, ಆದರೆ ಅವಳ ಪ್ರಾಣ ಹೋಗಲಿ ಅಂತ ಎಂದೂ ಬಯಸಿಲ್ಲ. ಅವಳಿಗೆ ಏನೂ ಆಗದೆ ಇರಲಿ, ಅವಳಿಗೊಂದು ಒಳ್ಳೆ ಜೀವನ ಸಿಗಲಿ ಅಂತ ಬೇಡಿಕೊಂಡರು. ಇಬ್ಬರು ಕೋಪದಲ್ಲಿ ದುಡುಕಿ ಮಾತನಾಡಿದ ತಪ್ಪಿಗೆ ಗ್ರಿಲ್ ಬಳಿ ನಿಂತುಕೊಂಡಿದ್ದರು. ಕೀರ್ತಿ ತಲೆಯಲ್ಲಿ ಮಾಡಿದ ತಪ್ಪೆ ಪುನರಾವರ್ತನೆ ಆಗುತ್ತಿತ್ತು. ಕಾರ್ತಿ ಮಾತ್ರ ಚಿಕ್ಕ ವಯಸ್ಸಿನಿಂದ ಅವಳ ಜೊತೆ ಕಳೆದ ಕ್ಷಣಗಳನ್ನು ನೆನೆದು ಅಳುತ್ತಿದ್ದ. ವಿರಾಟ್ನ ಅಳು ಅಲ್ಲಿದ್ದ ಎಲ್ಲರ ಕಣ್ಣಲ್ಲೂ ನೀರು ತರಿಸಿತ್ತು. ಅವನು ಹಿಡಿದಿದ್ದ ಕೈ ಸ್ವಲ್ಪ ಮಿಸುಕಾಡಿತು. ತಲೆ ಎತ್ತಿ ನೋಡಲು ಮಿಸುಕಾಡುತ್ತಾ ನಿಧಾನಕ್ಕೆ ಕಣ್ಣು ಬಿಟ್ಟಳು ಅವನ ಹೃದಯ ನಿವಾಸಿ. ಇಬ್ಬನಿ ಇಲ್ಲಿ ನೋಡು ಅನ್ನಲು ಕಣ್ಣು ಬಿಟ್ಟು ಅವನನ್ನು ನೋಡಿದವಳಿಗೆ ಮತ್ತಷ್ಟು ದುಃಖ ಆಗಿತ್ತು. ಅವಳನ್ನು ಕಾಪಾಡಲು ಬಂದ ಚಿರುನ ನೋಡಿದ್ದಳು ಅಷ್ಟೆ. ಅವನು ಕೆಳಗೆ ಇಳಿಸಿದ್ದು ಬಿಟ್ಟರೆ ಬೇರೆ ಏನು ತಿಳಿದಿಲ್ಲ ಅವಳಿಗೆ. ನಿಧಾನಕ್ಕೆ ಮೇಲೆದ್ದು ಮಂಚಕ್ಕೆ ಹೊರಗೆ ಕುಳಿತಳು. ಅವಳನ್ನು ನೋಡಿದ ವಿರಾಟ್, ಯಾಕೆ ಹೀಗೆ ಮಾಡಿಕೊಂಡೆ, ನಿಂಗೆ ನನಗಿಂತ ಅವರೆಲ್ಲ ಬೈದಿದ್ದೆ ಹೆಚ್ಚಾಗೋಯ್ತಾ? ನಿಂಗೆ ಏನಾದರೂ ಆಗಿದ್ರೆ ನಾನು ಏನು ಮಾಡಬೇಕಿತ್ತು ಹೇಳು? ನಾನು ನಿನ್ನ ಹಿಂದೆನೇ ಸಾಯ್ಬೇಕಿತ್ತ? ಪ್ರೀತಿ ಅಂದರೆ ಏನಂತ ಸರಿಯಾಗಿ ಗೊತ್ತಿಲ್ಲದೆ ಇದ್ದೋನು ನಾನು. ನನಗೆ ಅಷ್ಟು ಪ್ರೀತಿ ಕೊಟ್ಟು ಜೊತೆಗೆ ಇರೋ ಆಸೆ ಕನಸು ಕಟ್ಟಿ ನನ್ನ ದೂರ ಮಾಡಬೇಡಿ ಅಂತಿದ್ದ ನೀನೇ ನನ್ನಿಂದ ದೂರ ಆಗ್ತಿದ್ಯಾ? ಬಂದಿದ್ದ ಕೋಪಕ್ಕೆ 2 ಬಾರಿಸಬೇಕು ಅನಿಸ್ತಿದೆ ಅಂದ. ನಾನು ಯಾರಿಗೂ ಬೇಡವಾದಳು, ಅನಾಥೆ. ನನ್ನಂಥ ಹುಡುಗಿನ ಮದುವೆ ಮಾಡಿಕೊಂಡರೆ ನಿಮಗೂ ಇದೇ ನೋವೇ ಸಿಗೋದು, ಅಲ್ಲದೆ ನಿಮ್ಮ ಮನೆಗೆ ಸೊಸೆ ಆಗೋ ಯಾವ ಯೋಗ್ಯತೆ ನನಗೆ ಇಲ್ಲ. ದಯವಿಟ್ಟು ನೀವು ಹೊರಟೋಗಿ, ನಾನು ಎಲ್ಲಿಗಾದರೂ ಹೋಗಿ ಬದುಕ್ತೀನಿ, ನನಗೆ ಯಾರೂ ಬೇಡ. ಇಷ್ಟು ಹೇಳುವಾಗ ಅವಳ ಕಣ್ಣಿಂದ ನೀರಿನ ಬಿಂದು ಸಾಲುಗಟ್ಟಿ ಹರಿಯುತ್ತಿತ್ತು. ಅವಳ ಪಕ್ಕ ಕೂತು ಆ ಕಡೆ ತಿರುಗಿದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವ ಅವಳ ಹಣೆಗೆ ಮುತ್ತಿಟ್ಟು, ಸಾಕು ಇಬ್ಬನಿ, ಇಷ್ಟು ದಿನ ನೋವು ಪಟ್ಟಿದ್ದು, ಇನ್ಮೇಲೆ ಯಾರು ಏನು ಅಂದರೂ ಡೋಂಟ್ ಕೇರ್ ಅಷ್ಟೆ. ನನಗೆ ಆಸ್ತಿ ಹಣ ಏನೂ ಬೇಡ, ನೀನು ಬೇಕು. ಇಬ್ಬರು ಎಲ್ಲಾದರೂ ಹೋಗಿ ಜೀವನ ಕಟ್ಟಿಕೊಳ್ಳೋಣ. ನಿಂಗೆ ಇನ್ಮೇಲೆ ಯಾವತ್ತೂ ನೋವು ಬರದೇ ಇರೋ ಥರ ನೋಡಿಕೊಳ್ತೀನಿ. ನೋಡು, ಮಾಮ್ ಮಾತನಾಡಿದ ತಪ್ಪಿಗೆ ನಾನು ಸಾರಿ ಕೇಳ್ತೀನಿ, ಆದರೆ ನಿನ್ನಿಂದ ದೂರ ಮಾಡಬೇಡ. ಇಬ್ಬನಿ ಲವ್ ಯು ಕಣೆ. ಎಲ್ಲರೂ ಅಂತಾರೆ, ಯಾಕೆ ನಾನು ಅಷ್ಟು ಕೆಟ್ಟವಳ?
ನಾನು ಅನಾಥೆ ವಿರಾಟ್. ಇಷ್ಟು ದಿನ ಎಲ್ಲ ಇದ್ದಾರೆ ಅಂದ್ಕೊಂಡಿದ್ದೆ, ಆದರೆ ನನಗೆ ಯಾರೂ ಇಲ್ಲ. ನಾನು ಅಪ್ಪ ಅಮ್ಮ ಸತ್ತಾಗಲೇ ಸತ್ತಿದ್ರೆ ಯಾರು ಇಷ್ಟು ನೋವು ಕೊಡ್ತಿರಲಿಲ್ಲ, ಯಾರಿಗೂ ನನ್ನಿಂದ ಮರ್ಯಾದೆ ಹೋಗ್ತಿರಲಿಲ್ಲ. ಹೇ, ನೀನು ಯಾಕೆ ಅನಾಥೆ ಆಗ್ತೀಯ? ನಾನು ಇದ್ದೀನಿ ಇಬ್ಬನಿ. ನಿಂಗೆ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಕಣೆ. ಹೌದು ಮಗಳೇ, ನಾನು ನಿನ್ನ ಯಾವತ್ತೂ ಬೇರೆ ಅಂದ್ಕೊಂಡಿದ್ದೀನಿ ಹೇಳು? ನೀನು ಈ ಮನೆ ಮಗಳಮ್ಮ, ನನ್ನ ಪ್ರಾಣ ಕಣಮ್ಮ ಅಂದರು ಸದಾನಂದ್ ಅವಳ ತಲೆ ಸವರುತ್ತಾ. ಚಿಕ್ಕು ಅಂದು ಅಳುತ್ತಾ ನಿಂತವರನ್ನು ತಬ್ಬಿಕೊಂಡು ಅಳುವಾಗ, ಯಾಕೆ ಇಬ್ಬನಿ, ನಾನು ಏನು ಮಾಡಿದ್ದೀನಿ ನಿಂಗೆ? ನಾನು ಬೇಡವಾ? ನಾನು ನಿನ್ನ ತಂಗಿ ತಾನೆ? ಅಳುತ್ತಾ ಹೇಳಿದವಳನ್ನು ತುಂಬಿದ ಕಣ್ಣಿಂದ ನೋಡಿದ ಇಬ್ಬನಿ ಏನು ಹೇಳದಿದ್ದಾಗ, ಇಂಥ ಅನಾಹುತಕ್ಕೆ ಎಲ್ಲ ಮತ್ತೆ ಯಾವತ್ತೂ ಕೈ ಹಾಕಬೇಡಿ. ನಿಮ್ಮನ್ನು ಇಷ್ಟಪಡುವವರಿಗಾದರೂ ನೀವು ಚೆನ್ನಾಗಿರಬೇಕು ಅಲ್ವಾ? ನೀವು ಯಾರಿಗೆ ಬೇಕೋ ಅವರಿಗೋಸ್ಕರ ಆದರೂ ಬದುಕಬೇಕು. ಬೇಡ ಅಂದವರಿಂದ ದೂರ ಇದ್ದುಬಿಡಿ ಅಂದ ಚಿರು. ಇಬ್ಬನಿ ಎಚ್ಚರ ಆದಾಗಲೇ ಬಂದಿದ್ದ ಭೂಪತಿ, ನೋಡಮ್ಮ, ನನ್ನ ಮಗ ನಿನ್ನ ಇಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತು. ಅವನ ಜೊತೆ ನಿನ್ನ ಮದುವೆ ನಾನು ಮಾಡಿಸ್ತೀನಿ. ಆದರೆ ಈ ಥರ ಮಾಡಿಕೊಂಡು ಅವನಿಗೆ ನೋವು ಕೊಟ್ಟು ನೀನು ನೋವು ಪಡಬೇಡ ಅಂದಾಗ ಏನಾದರೂ ಮಾತಾಡು ಇಬ್ಬನಿ. ಹೀಗೆ ಮೌನವಾಗಿದ್ದರೆ ಹೇಗೆ ಅಂದ ವಿರಾಟ್. ನಾನು ಇವತ್ತು ಮಾತಾಡಿನೆ ಅಷ್ಟೆಲ್ಲ ಅನಿಸಿಕೊಂಡಿದ್ದು. ಯಾವಾಗಲೂ ಇರೋ ಥರ ಮೂಕಿ ಥರ ಇದ್ದಿದ್ರೆ ಯಾರು ಏನು ಅಂತ ಇರಲಿಲ್ಲ. ಇಬ್ಬನಿ ಇನ್ನೂ ಅವರು ಹಾಗಂದ್ರು ಹೀಗಂದ್ರು ಅಂತ ಅನ್ನೋದು, ಯೋಚಿಸುವುದು, ಅಳೋದು ಬಿಟ್ಟು ಬಿಡು. ಇನ್ಮೇಲೆ ನಿನ್ನ ಯೋಚನೆ ಏನಿದ್ರು ನಮ್ಮಿಬ್ಬರ ಜೀವನದ ಬಗ್ಗೆ ಅಷ್ಟೇ ಇರಬೇಕು, ತಿಳಿತಾ? ನೀನು ಅವಳನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀಯಾ ತಾನೆ? ಮತ್ತೆ ಬಿಟ್ಟು ಕೊಡೋದು ಅಮ್ಮ ಒಪ್ಪಿಲ್ಲ ಅದು ಇದು ಅಂತ ಅನ್ನಲ್ಲ ತಾನೆ ಅಂದಳು ಇಂಚರ. ನಿಂಗೆ ಎಲ್ಲ ಗೊತ್ತಿದ್ರು ಅದನ್ನೇ ಕೇಳಬೇಡ ಇಂಚರ. ಹೇಗೆ ನಂಬೋದು? ಅವಳನ್ನು ಮದುವೆ ಆಗ್ತೀಯಾ ಅಂದಳು. ಅವಳ ತಲೆಯಲ್ಲಿ ಏನೋ ಒಂದು ಓಡುತ್ತಿತ್ತು. ಖಂಡಿತ ಇವಳನ್ನು ಬಿಟ್ಟು ಬೇರೆ ಯಾರು ನನಗೆ ಹೆಂಡತಿ ಆಗಲ್ಲ ಅಂದವನೇ ಅಲ್ಲಿಂದ ಕೆಳಗೆ ಹೋದ. ಅವನಿಂದಲೇ ಹಿಂಚರಾನು ಹೋದಳು. ಅವನು ದೇವರ ಮನೆಯಲ್ಲಿ ಇದ್ದ ಕುಂಕುಮಕ್ಕೆ ಕೈ ಹಾಕಲು ಇರು ಅಂದು ಅಲ್ಲಿ ಕಳಶದ ಮೇಲೆ ಇದ್ದ ಅರಿಶಿನ ದಾರದಲ್ಲಿ ಬೆಸೆದಿದ್ದ ಕರಿಮಣಿ ಜೊತೆಗಿನ ತಾಳಿಯನ್ನು ಎತ್ತಿ ಅವನ ಕೈಗೆ ಇಟ್ಟವಳನ್ನು ನೋಡಿದ ವಿರಾಟ್, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಇದನ್ನು ಕಟ್ಟು, ನಿಮ್ಮನ್ನು ಯಾರು ದೂರ ಮಾಡಲ್ಲ ಅಂದಾಗ ಅಂದು ಮೇಲೆ ಬಂದವನ ಕೈಯಲ್ಲಿ ಇದ್ದಿದ್ದು ನೋಡಿದ ಎಲ್ಲರೂ ಆಶ್ಚರ್ಯಪಟ್ಟರು. ವಿರಾಟ್, ಏನಿದು ಅಂದರು ಭೂಪತಿ. ನನಗೆ ನನ್ನ ಪ್ರೀತಿ ಬೇಕು ಅಷ್ಟೆ ಅಂದು ಇಬ್ಬನಿ ರೂಮ್ ಸೇರಿದ. ಕಾಯ ವಾಚ ಮನಸ ಇದನ್ನು ನಿಮಗೆ ಕಟ್ಟಿ ನನ್ನ ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ಅಂದವ ಅವಳ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿದ. ಅವನ ನಡೆಯನ್ನು ಯಾರೂ ಊಹಿಸಿರಲಿಲ್ಲ. ಅವಳು ಆಶ್ಚರ್ಯದಿಂದ ಅವನನ್ನು ದೊಡ್ಡ ಕಣ್ಣುಗಳು ಬಿಟ್ಟು ನೋಡುತ್ತಿರಲು ಅದರ ಮೇಲಿದ್ದ ಕುಂಕುಮವನ್ನು ಅವಳ ಹಣೆಗೆ ಹಚ್ಚುತ್ತಾ, ಇಬ್ಬರು ಜೊತೆಯಾಗಿ ಬಾಳೋಕೆ ಬೇಕಿರೋದು ಒಳ್ಳೆ ಮನಸ್ಸು, ಅದರ ತುಂಬ ಪ್ರೀತಿ, ಅದು ಇದ್ದರೆ ಸಾಕು. ಈ ಗಂಡ ಹೆಂಡತಿ ಅನ್ನೋದು ಸಮಾಜ ಹಾಕಿರೋ ಬೇಲಿ, ಅದು ನಮಗೂ ಇವತ್ತು ಸೇರಿಕೊಂಡಿದೆ. ಇಬ್ಬನಿ, ನೀನು ಏನು ಮೇಲೆ ಬರೀ ಇಬ್ಬನಿ ಅಲ್ಲ, ಇಬ್ಬನಿ ವಿರಾಟ್ ರಾಥೋಡ್, ತಿಳಿಯಿತಾ? ಇನ್ಮೇಲೆ ಯಾರು ಏನಂದ್ರು ನೀನು ತಲೆ ಕೆಡಿಸಿಕೊಳ್ಳಬೇಡ, ನಾನು ನಿನ್ನ ಜೊತೆ ಇರ್ತೀನಿ ಅಂದನು. ಬಾ, ಇಬ್ಬರು ಹೋಗಿ ಎಲ್ಲಾದರೂ ಹೊಸ ಜೀವನ ಆರಂಭ ಮಾಡೋಣ ಅಂದವನನ್ನು ವಿರಾಟ್, ಏನು ಹೇಳ್ತಿದ್ದೀಯಾ ನೀನು ಅಂದರು ಭೂಪತಿ. ಏನು ಹೇಳ್ಬೇಕಿತ್ತೋ ಅದೇ ಹೇಳ್ತಿದ್ದೀನಿ ಡ್ಯಾಡ್, ನಮಗೆ ಇನ್ನು ಯಾರ ಸಹವಾಸ ಬೇಡ. ಹಾಗಲ್ಲ ವಿರಾಟ್, ಏನು ಹೇಗೆ? ನಾವಿಬ್ಬರು ಪ್ರೀತಿ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿದ್ದರು. ಯಾರಾದರೂ ಒಬ್ಬರಾದರೂ ಹೆಲ್ಪ್ ಮಾಡಿದ್ರ? ಇಲ್ಲ. ಅಲ್ಲಿರೋ ಅವರಿಬ್ಬರು ನೀವು ಎಲ್ಲರೂ ನಮ್ಮನ್ನು ದೂರ ಮಾಡೋಕ್ಕೆ ನೋಡಿದ್ರಿ. ಯಾಕೆ? ನಾವು ಪ್ರೀತಿ ಮಾಡಿದ್ದೆ ತಪ್ಪ? ನಾನು ಒಳ್ಳೆಯವನಲ್ಲ, ಕೆಟ್ಟವನು, ಹೊರಟ, ಅಹಂಕಾರಿ. ಅದಕ್ಕೆ ಅಲ್ವಾ ನನಗೆ ಪ್ರೀತಿ ಪಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಇದೇ ತಾನೇ ನಿಮ್ಮೆಲ್ಲರ ಅಭಿಪ್ರಾಯ? ಇನ್ನು ಇವಳು ಬಾಯಿಂದ ಮಾತನಾಡದೆ ಇರೋ ಮೂಕಿ. ಯಾರು ಏನಂದರೂ ಏನು ಕೇಳಲ್ಲ, ಏನು ಹೇಳಲ್ಲ. ಅಲ್ಲದೆ ಎಷ್ಟೇ ನೋವಾದರೂ ಅವಳಿಗೆ ಕೇಳೋಕೆ ಯಾರೂ ಇಲ್ಲ. ಅದಕ್ಕೆ ಅವಳಿಗೂ ಪ್ರೀತಿ ಪಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಲ್ವಾ? ನಾವಿಬ್ಬರು ಒಬ್ಬರಿಗೊಬ್ಬರು ಪ್ರಾಣ ಅಂದುಕೊಂಡು ಪ್ರೀತಿ ಮಾಡ್ತಿದ್ದೀವಿ. ನಮ್ಮ ಪ್ರೀತಿ ನಮಗೆ ಸಿಗಬೇಕು ಅಂತ ಬಯಸಿದ್ದು ಒಬ್ಬರೇ, ಇವಳು ಒಬ್ಬಳೆ ಅಂದ ಹಿಂಚರ ಕಡೆ ತೋರಿಸಿ. ನನಗೂ ಮನಸ್ಸಿದೆ, ಅದಕ್ಕೂ ಪ್ರೀತಿ ಬೇಕು. ಅದನ್ನು ಪ್ರೀತಿ ಮಾಡೋರು ಬೇಕು, ಕಾಳಜಿ ಮಾಡೋರು ಬೇಕು. ನಾನು ಮನುಷ್ಯ ತಾನೆ, ಅಹಂಕಾರ ತೋರಿಸಿದ ಮಾತ್ರಕ್ಕೆ ನನಗೆ ನೋವು ಆಗಲ್ಲ ಅಂದ್ಕೊಂಡ್ರ? ಇನ್ನೂ ಮುಗೀತು. ಯಾರು ಏನಂದ್ರು ನಾನು ಮಾತ್ರ ಇಬ್ಬನಿನ ಬಿಡೋ ಮಾತೇ ಇಲ್ಲ. ಇವಾಗ ಅವಳು ನನ್ನ ಹೆಂಡತಿ ಅಂದವ ಅವಳನ್ನು ಎರಡು ಕೈಯಲ್ಲಿ ಎತ್ತಿಕೊಂಡು ಹೊರಗೆ ಕರೆದುಕೊಂಡು ಬರಲು, ಬೇಡಪ್ಪ, ಹೀಗೆ ಮಾಡಬೇಡ. ನಿಮ್ಮ ಮದುವೆ ನಾನು ಮಾಡಿಸ್ತೀನಿ, ಅದ್ದೂರಿಯಾಗಿ ಮಾಡಿಸ್ತೀನಿ. ಆದರೆ ನೋಡಿದವರು ನಮಗೆ ಹುಗಿಯೋ ಥರ ಮಾಡಬೇಡ. ತಂದೆ ತಾಯಿ ಇಲ್ಲದವಳಿಗೆ ಒಂದು ಮದುವೆ ಮಾಡಿಲ್ಲ ಅಂತ ನಮಗೆ ಬೈಯೋ ಥರ ಮಾಡಬೇಡಿ. ಯಾರು ಏನಂದ್ರು ನನಗೆ ಏನು ಆಗಬೇಕಿಲ್ಲ. ನಿಮ್ಮ ಮಗಳ ಮದುವೆ ಅದ್ದೂರಿಯಾಗಿ ಮಾಡಿ. ನನಗೆ ನನ್ನ ಇಬ್ಬನಿ ಸಾಕು. ನೋಡಪ್ಪ ವಿರಾಟ್, ಅವಳ ಅನ್ನದ ಋಣದಲ್ಲಿ ಇಷ್ಟು ದಿನದಿಂದ ಬದುಕಿದ್ದೀವಿ. ಅವಳ ತಲೆ ಮೇಲೆ 2 ಅಕ್ಷತೆ ಕಾಳು ಹಾಕೋಕೆ ನಮಗೆ ಅವಕಾಶ ಕೊಡು. ಇಲ್ಲಾಂದರೆ ಅವಳ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲಪ್ಪ. ಸದಾನಂದ್ ಅಳುತ್ತಾ ಕೇಳಲು, ಹೌದು ವಿರಾಟ್, ನಾಳೆ ನಿಮ್ಮಿಬ್ಬರ ಮದುವೆ ದಿನ ಗೊತ್ತು ಮಾಡ್ತೀನಿ. ನಿಮ್ಮ ಅಮ್ಮ ಒಪ್ಪಿದರೂ ಒಪ್ಪದೇ ಇದ್ದರೂ ಶಾಸ್ತ್ರ ಪ್ರಕಾರ ಮದುವೆ ಮಾಡಿಸಿ ಮಗುನ ಮನೆ ತುಂಬಿಸಿಕೊಳ್ಳುವ ಜವಾಬ್ದಾರಿ ನಂದು.
ಆದರೆ ಹೀಗೆ ಕರ್ಕೊಂಡು ಹೋಗೋದು ತಪ್ಪು ಬೇಡ ಮಗನೇ. ನೋಡಪ್ಪ, ನಾನು ಅವಳಿಗೆ ಏನೇ ಅಂದರೂ ಬೈದು ಅವಳ ಮದುವೆ ನೋಡೋ ಆಸೆ ಇದೆ. ಅಲ್ಲದೆ ಇದು ನಮ್ಮ ಕರ್ತವ್ಯ. ಶಾಸ್ತ್ರ ಪ್ರಕಾರ ನಿನಗೆ ಕನ್ಯಾದಾನ ಮಾಡಿಕೊಡ್ತೀವಿ. ಹೇಗಿದ್ರೂ ತಾಳಿ ಕಟ್ಟಿದ್ದೀಯಾ ಅಲ್ವಾ? ಅವಳು ನಿನ್ನ ಹೆಂಡತಿನೇ. ಸ್ವಲ್ಪ ದಿನ ಟೈಮ್ ಕೊಡು. ಎಲ್ಲರ ಎದುರಿಗೆ ಅವಳ ಕೈ ಹಿಡಿದು ಕರ್ಕೊಂಡು ಹೋಗುವಂತೆ ಅಂದರು ಹೇಮ. ಹೌದು ವಿರಾಟ್, ಹೀಗೆ ಹೋದರೆ ನಮ್ಮ ಬಗ್ಗೆ ಎಲ್ಲರೂ ಇನ್ನೂ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಪ್ಲೀಸ್ ಬೇಡ. ಇಷ್ಟೆಲ್ಲ ಆದರೂ ಇನ್ನು ಬೇರೆಯವರ ಬಗ್ಗೆ ಯೋಚಿಸು ನೀನು, ಈಡಿಯಟ್ ಅಂದು ಅವಳನ್ನು ಕರೆದುಕೊಂಡು ಬಂದು ಹಾಸಿಗೆ ಮೇಲೆ ಕೂರಿಸಿ ತಾನು ಅವಳ ಪಕ್ಕ ಕುಳಿತ. ಅವರನ್ನು ಬಿಟ್ಟು ಭೂಪತಿ ಸದಾನಂದ್ ಅವರು ಮಾತನಾಡುತ್ತಾ ಕೆಳಗೆ ಹೋದರೆ ಹೇಮಾವತಿ ಅಡುಗೆ ಮನೆಗೆ ನಡೆದರು. ಅಂತೂ ಏನೇನೋ ಆಗಿ ಕೊನೆಗೆ ಇಬ್ಬರು ಒಂದಾದ್ರಿ ಅಲ್ವಾ, ಅದೇ ಖುಷಿ ಅಂದಳು ಇಂಚರ. ಅವಳನ್ನು ಇಬ್ಬನಿ ಬಳಿ ಬಿಟ್ಟು ಚಿರು ಬಳಿ ಬಂದ ವಿರಾಟ್. ಥ್ಯಾಂಕ್ಸ್, ಟೈಮ್ಗೆ ಸರಿಯಾಗಿ ನೀನು ಬರದೆ ಹೋಗಿದ್ರೆ ಅನ್ನಲು ಅವನನ್ನು ತಬ್ಬಿಕೊಂಡ ಚಿರು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ಕೋ ವಿರಾಟ್ ಅಂದು ಅವನನ್ನು ಸಮಾಧಾನಿಸಿದ. ಅಣ್ಣನ ಮೊದಲ ಅಪ್ಪುಗೆ ಅವನ ಮನಸ್ಸಲ್ಲಿ ಮಾಸದ ನೆನಪಾಗಿ ತುಂಬಿತ್ತು. ಇಬ್ಬನಿ ನನ್ನ ಮಾತಾಡ್ಸಲ್ವಾ? ನಿನ್ನ ಮಾತನಾಡಿಸದೆ ನಾನು ಹೇಗೆ ಇರಲಿ ಅಂದು ಅವಳನ್ನು ಅಪ್ಪಿಕೊಳ್ಳಲು ಇಬ್ಬರು ಅಕ್ಕ ತಂಗಿಯರ ಮನಸ್ಸು ಸ್ವಲ್ಪ ಹಗುರವಾಗಿತ್ತು. ಆದರೆ ಮನಸ್ಸು ತುಂಬಿಕೊಂಡು ನೋವಿನಿಂದ ನಿಂತಿದ್ದು ಅಲ್ಲಿ ಕಾರ್ತಿ ಮಾತ್ರ. ಅವನು ಆಡಿದ ಮಾತಿಗೆ ಅವನು ಸರಿಯಾದ ಬೆಲೆ ಕಟ್ಟಬೇಕಿತ್ತು. ಇಂಚರ ಚಿರು ಅವರಿಬ್ಬರನ್ನು ಬಿಟ್ಟು ಹೊರಗೆ ಹೋದಾಗ ರೂಮ್ನಲ್ಲಿ ಇದ್ದ ವಿರಾಟ್ ಮಂಚದ ಮೇಲೆ ಕುಳಿತು ಎರಡು ಕೈಗಳನ್ನು ಬೆಸೆದು ಯೋಚಿಸುತ್ತಾ ಕುಳಿತಿದ್ದ. ಅವನ ಭುಜಕ್ಕೆ ತಲೆ ಇಟ್ಟವಳೆ ಅವನ ಕೈಗೆ ಕೈ ಸೇರಿಸುತ್ತಾ ಸಾರಿ ಅಂದಳು. ಅವಳ ಸಾರಿ ಅವನಿಗೆ ಬೇಕಿರಲಿಲ್ಲ. ಅವನು ಹೇಳಿದ್ದು ಒಂದೇ, ನನ್ನ ಪ್ರೀತಿ ಮುಂದೆ ನಿಂಗೆ ಬೇರೆ ಯಾರು ಕಾಣಿಸಬಾರದು ಗಂಭೀರವಾಗಿ ನುಡಿದ. ಅರ್ಥ ಆಗದೆ ಅವನನ್ನೇ ನೋಡಿದಳು. ಯಾಕಂದರೆ ನಿಂಗೆ ನನಗಿಂತ ಮಿಕ್ಕಿದ್ದ ಎಲ್ಲರ ಮಾತು ಮುಖ್ಯ ಅಲ್ವಾ? ಅದಕ್ಕೆ ಇನ್ಮೇಲಿಂದ ನನ್ನ ಮಾತು ಅಷ್ಟೇ ನಿನಗೆ ಮುಖ್ಯ ಆಗಬೇಕು, ತಿಳಿಯಿತಾ? ಅವಳು ಅವನ ಮುಖ ನೋಡಲು, ನೀನು ತುಂಬ ಧಾರಾಳ ಅಲ್ವಾ? ಯಾರಾದರೂ ಏನಾದರೂ ಅಂದರೆ ಜೀವನೇ ದಾನ ಮಾಡ್ತೀಯ. ಆದರೆ ನನಗೆ ನಿನ್ನಷ್ಟು ಒಳ್ಳೆ ಮನಸ್ಸಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇನ್ಮೇಲೆ ನಿನ್ನ ಲೈಫ್ನಲ್ಲಿ ನಾನು ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು, ತಿಳಿಯಿತಾ? ತಿಳಿಯಿತು. ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರಿದ್ದಾರೆ? ಇದ್ದವರು ನನ್ನ ದೂರ ಮಾಡಿದ್ದಾಯ್ತಲ್ಲ. ನೋವಿನಿಂದ ಹೇಳಿದಾಗ ಇದಕ್ಕೆ ಹೇಳಿದ್ದು. ಹೀಗೆ ನೋವು ಮಾಡಿಕೊಳ್ಳುತ್ತೀಯಾ ಅಂತಾನೆ ನಾನು ಯಾರನ್ನು ಹಚ್ಚಿಕೊಳ್ಳಬೇಕು ಅಂತಿರೋದು. ನಿಜವಾಗ್ಲೂ ಇಬ್ಬನಿ, ನಾನು ಬಂದಾಗ ನೀನು ಎಚ್ಚರವಾಗಿದ್ದರೆ ನನ್ನ ಹತ್ರ ಹೊದೆ ತಿಂತಿದ್ದೆ ಪಕ್ಕ. ಯಾಕೆ? ನೀನು ಮಾಡ್ಕೊಳ್ಳೋಕೆ ಹೋಗಿದ್ದ ಕೆಲಸ ಆಗಿತ್ತು. ಅದಕ್ಕೆ ಈಗಲೂ ಎದೆಯೆಲ್ಲ ನಡುಕ ಬರ್ತಿದೆ ಕಣೆ. ನೀನು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಂತ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ಇಬ್ಬನಿ, ನನ್ನ ಮೇಲೆ ಆಣೆ ಮಾಡು, ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ಅಂತ. ಖಂಡಿತ ಮಾಡಲ್ಲ. ಆಣೆ ಮಾಡು, ನಿಮ್ಮಾಣೆ. ಇನ್ಮೇಲೆ ಇಂಥ ಕೆಲಸಕ್ಕೆ ಯಾವತ್ತೂ ಕೈ ಹಾಕಲ್ಲ, ಓಕೆನಾ? ಇನ್ಮೇಲೆ ನನಗೆ ನೀವೇ ಎಲ್ಲ ವಿರಾಟ್. ನಿಮ್ಮ ಪ್ರೀತಿ ಒಂದೇ ಸಾಕು ನಾನು ಜೀವಿಸೋಕೆ, ನಾನು ಉಸಿರಾಡೋಕೆ. ನನಗೂ ಅಷ್ಟೇ ಕಣೆ. ನಿನ್ನ ಪ್ರೀತಿ, ನಿನ್ನ ಸಾಮೀಪ್ಯ ಎರಡು ಬೇಕು. ಜೀವನ ಪೂರ್ತಿ ನೀನು ನನ್ನಲ್ಲಿ ಇರಬೇಕು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಅವನ ಎದೆಯಲ್ಲಿ ತಲೆ ಇಟ್ಟವಳು ಮೃದುವಾಗಿ ಚುಂಬಿಸಿದಳು. ಅವಳ ಮುಖವನ್ನು ಮೇಲೆ ಎತ್ತಿ ಅವಳನ್ನೇ ನೋಡುತ್ತಿದ್ದವ ಪ್ರೀತಿಯಿಂದ ಮುಖದ ತುಂಬ ಮುತ್ತನ್ನಿಟ್ಟಿದ್ದ. ನಿಂಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಮದುವೆ ವಿಷಯದಲ್ಲಿ ನೀನು ದುಡುಕಿ ಅವರಿಗೆ ನೋವು ಆಗೋ ಥರ ಮಾಡಿದ್ದೆ. ಆವಾಗಲೇ ನಿಂಗೆ ನಾನು ಹೇಳಿದ್ದೆ ಅಲ್ವಾ, ಅವರಿಗೆ ನಿನ್ನಿಂದ ಇನ್ಯಾವತ್ತೂ ನೋವು ಆಗಬಾರ್ದು ಅಂತ. ಆದರೂ ಇವತ್ತು ನೀನು ಈ ಥರ ಮಾಡಿದ್ದೀಯ. ಛೇ, ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿಕೊಳ್ಳುತ್ತಿದ್ದೆ. ಆದರೆ ಅವರನ್ನು ನೀನು ಅರ್ಥ ಮಾಡಿಕೊಂಡಿದ್ದು ಇಷ್ಟೇನಾ? ಅವರು ಯಾವಾಗಲೂ ಚೆನ್ನಾಗಿರಬೇಕು ಅಂತಿದ್ದೆ. ಆದರೆ ಇತ್ತೀಚೆಗೆ ನೀನೇ ಅವರ ಖುಷಿನ ಕಿತ್ಕೊಳ್ತಾ ಇದ್ದೀಯಾ? ನಿನ್ನ ಮಾತು ಕೇಳಿ ಇವರು ಮಾತಾಡಿ ದೊಡ್ಡ ತಪ್ಪು ಮಾಡಿದ್ರು. ಇವಾಗ ನೋಡು, ಅಣ್ಣ ತಂಗಿ ಮಧ್ಯ ಎಂಥ ಕಂದಕ ಆಗಿದೆ. ಚಿರು ಕೀರ್ತಿಗೆ ಕ್ಲಾಸ್ ತೆಗೆದುಕೊಂಡಿದ್ದ. ಅಲ್ಲ ಕಾರ್ತಿ, ಇವಳಿಗೆ ಇಬ್ಬನಿ ಅವರ ಬಗ್ಗೆ ಗೊತ್ತಿಲ್ಲ. ನಿಮಗೂ ನಿಮ್ಮ ತಂಗಿ ಬಗ್ಗೆ ಗೊತ್ತಿಲ್ವಾ? 20 ವರ್ಷದಿಂದ ಜೊತೆಗೆ ಹಾಡಿ ಬೆಳೆದಿದ್ದೀರಾ. ಅವರು ಏನು ಅಂತ ನಿಮಗೆ ಅರ್ಥ ಆಗಿಲ್ವಾ? ವೆರಿ ಬ್ಯಾಡ್. ಛೇ, ಒಬ್ಬ ಅಣ್ಣ ಆಗಿ ನೀವು ಅವರಿಗೆ ಆ ಥರ ಎಲ್ಲ ಮಾತನಾಡಿದ್ದೀರಲ್ಲ. ನಿಮ್ಮ ತಂಗಿ ಇನ್ಮೇಲೆ ನಿಮ್ಮನ್ನು ಮಾತನಾಡಿಸುತ್ತಾರಾ? ಖಂಡಿತ ಇಲ್ಲ. ಅವರು ಏನು, ಅವರ ಸ್ವಭಾವ ಏನು, ಅವರ ಮನಸ್ಸೇನು ಅಂತ ನಿಮಗೆ ಎಲ್ಲರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಇಂಥ ಕೆಲಸ ಮಾಡಿದ್ದೀರಾ? ನೀವಿಬ್ಬರು ಏನು ಚಿಕ್ಕ ಮಕ್ಕಳಲ್ಲ ಇದೆಲ್ಲ ಹೇಳಿಸಿಕೊಳ್ಳೋಕೆ. ಅಂತೂ ನಿಮ್ಮಗಳ ಜೊತೆ ಇದ್ದ ಒಂದು ಸುಂದರವಾದ ಸಂಬಂಧ ನೀವೇ ಕಳ್ಕೊಂಡ್ರಿ ಅಂದು ಅಲ್ಲಿಂದ ನಡೆದ ಚಿರು. ಕೈಕಟ್ಟಿ ನಿಂತಿದ್ದ ಕಾರ್ತಿ. ಅಣ್ಣ, ನಿಮಗೆ ಒಂದು ಮಾತು ಹೇಳ. ಹೆಣ್ಣು ಮಕ್ಕಳು ತವರಲ್ಲಿ ಯಾರನ್ನು ನಂಬದೇ ಇದ್ದರೂ ಅಣ್ಣ ಅನ್ನೋ ಒಂದು ಜೀವನ ಮಾತ್ರ ತುಂಬ ನಂಬೋದು, ತುಂಬ ಪ್ರೀತಿ ಮಾಡೋದು. ಯಾಕೆ ಗೊತ್ತಾ? ಇಡೀ ಪ್ರಪಂಚದಲ್ಲಿ ಅವನು ಯಾವತ್ತೂ ತನ್ನ ತಂಗಿಗೆ ನೋವು ಕೊಡಲ್ಲ ಅಂತ, ಅವಳನ್ನು ಕಷ್ಟದಲ್ಲಿ ಕೈ ಹಿಡಿತಾನೆ ಅಂತ. ಎಲ್ಲದಕ್ಕೂ ಹೆಚ್ಚಾಗಿ ಜೊತೆಗೆ ಬೆಳೆದವನಿಗೆ ನಮ್ಮ ಮೇಲೆ ಇರೋ ಪ್ರೀತಿ ಏನು ತಿಳ್ಕೊಂಡಿರ್ತಾನೆ ಕಣೋ. ಅವಳು ಯಾರನ್ನು ನಿನ್ನಷ್ಟು ಹಚ್ಚಿಕೊಂಡಿರಲಿಲ್ಲ.
ನೀನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂದ ಇಂಚರ ಅಲ್ಲಿಂದ ನಡೆದಳು. ಕೆಳಗೆ ಕುಸಿದು ಕುಳಿತವನು ಕಣ್ಣಿಂದ ಕಣ್ಣೀರು ಕೆನ್ನೆ ಜಾರಿ ಹೋಗುತ್ತಿತ್ತು. ಅವಳ ಮಾತು ಯಾವಾಗಲೂ ಅಣ್ಣ ಅಣ್ಣ ಅಂತ ಮಾತನಾಡಿಸುತ್ತಾ ಎಲ್ಲದಕ್ಕೂ ಅವನ ಮಾತಿಗೆ ಅಣತಿಯಂತೆ ನಡೆಯುತ್ತಾ ಇದ್ದಳು. ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ಅವಳೊಡನೆ ಆಡಿದ ಕಳೆದ ಅಷ್ಟು ಘಟನೆಗಳು ಅವನ ಅಂತರಾಳದ ನೆನಪಿನ ಬುತ್ತಿಯಿಂದ ಹೊರಬರುತ್ತಿದ್ದಂತೆ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಅದೆಷ್ಟು ಪಾಪದವಳು ನನ್ನ ತಂಗಿ, ಅವಳಿಗೆ ನಾನು ಅಂದಿದ್ದು ಅನಾಥೆ ಅಂತ. ಅವಳ ಪ್ರೀತಿ ಕಳ್ಕೊಂಡು ಇವತ್ತು ನಾನು ನಿಜವಾಗ್ಲೂ ಅನಾಥನಾದೆ. ಎಲ್ಲ ನನ್ನ ಕೋಪ ದುಡುಕು ಬುದ್ಧಿಯಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳುತ್ತಾ ಅಳುತ್ತಾ ಕುಳಿತ. ಪಕ್ಕದಲ್ಲಿ ನಿಂತವಳ ಕಥೆಯು ಅದೇ ಆಗಿತ್ತು. ಇಬ್ಬನಿ ಜೊತೆ ಕಳೆದಿದ್ದ ಸುಂದರ ಕ್ಷಣಗಳನ್ನು ನೆನೆ ದುಃಖಿಸುತ್ತಿದ್ದಳು. ಕೆಳಗೆ ದೊಡ್ಡವರೆಲ್ಲ ಮದುವೆ ಬಗ್ಗೆ ಮಾತನಾಡುತ್ತಿದ್ದರು. ಇನ್ನು ತಡ ಮಾಡೋದು ಬೇಡ, ಬೇರೆ ಅನಾಹುತ ಆಗುವ ಮೊದಲು ಮದುವೆ ಮಾಡೋಣ. ಹೌದು ಸರ್, ನಿಮ್ಮ ಮನೆಗೆ ಬಂದ ಮೇಲೆ ಆದರೂ ನನ್ನ ಕಂದ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನೀವೇನು ಯೋಚಿಸ್ಬೇಡಿ. ಪ್ರೀತಿ ಮಾಡೋರು ಜೊತೆಗೆ ಇದ್ದರೆ ಎಲ್ಲೇ ಇದ್ದರೂ ಖುಷಿಯಾಗಿ ಇರ್ತಾರೆ. ನಿಮ್ಮ ಮಗಳ ಜೊತೆ ನನ್ನ ಮಗ ಇರುತ್ತಾನೆ. ಇನ್ನು ಇಬ್ಬನಿ ಖುಷಿಯಾಗಿ ಇರ್ತಾಳೆ, ಸರಿನಾ? ಆದರೆ ನಿಮ್ಮ ಮನೆಯವರು ಒಪ್ಪಿಕೊಂಡಿಲ್ಲ. ಅವರು ಬಂದು ಹೋದ ಮೇಲೆ ಇಷ್ಟೆಲ್ಲ ರಾಮಾಯಣ ಆಗಿದ್ದು ಅಂದರು ಹೇಮಾವತಿ. ಹೂನಮ್ಮ, ಅವಳಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಹಾಗೆ ಮಾಡಿದ್ಲು. ಅವಳು ಒಪ್ಪಿದ್ರು ಒಪ್ಪದೇ ಇದ್ದರೂ ಈ ಮದುವೆ ಆಗುತ್ತೆ. ನಾಳೆ ನಮ್ಮ ಮನೆ ಪುರೋಹಿತರನ್ನು ಕರೆದು ನಿಶ್ಚಿತಾರ್ಥ ಮದುವೆ ಡೇಟ್ ಎರಡನ್ನು ಫಿಕ್ಸ್ ಮಾಡಿಸ್ತೀನಿ. 2 ಮದುವೆಯನ್ನು ಒಟ್ಟಿಗೆ ಮಾಡೋಣ. ಸರಿ ಸರ್, ಹಾಗೆ ಏನೇನು ಕೊಡಬೇಕು ಅಂತ ಹೇಳಿದರೆ ನಾವು ಅದರ ವ್ಯವಸ್ಥೆ ಮಾಡ್ತೀವಿ. ಏನು ಬೇಡ, ನನ್ನ 2 ಗಂಡು ಮಕ್ಕಳಿಗೆ ನಿಮ್ಮ 2 ಹೆಣ್ಣು ಮಕ್ಕಳನ್ನು ಕೊಡಿ ಸಾಕು ಅಂದರು. ಕೆಳಗೆ ಬಂದ ಚಿರುನ ನೋಡಿ, ಅಮ್ಮನ ಹತ್ರ ಮಾತನಾಡಿರು, ನಾಳೆ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ಅಂದಾಗ ಅವನು ಮೌನವಾಗಿ ತಲೆ ಹಾಕಿದ. ಅದು ಇದು ಮಾತಾಡಿ ನಾವಿನ್ನು ಹೊರಡ್ತೀವಿ, ವಿರಾಟ್ನ ಕರೆಯಮ್ಮ ಅಂದರು ಇಂಚರಾಗೆ. ತನ್ನವಳನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಅವಳ ಕತ್ತಿನ ಬಳಿ ಆಗಿದ್ದ ಗುರುತನ್ನು ನೋಡಿ ಅವಳ ಕೆನ್ನೆ ಸವರುತ್ತಾ ಅವಳನ್ನೇ ಕಣ್ತುಂಬಿಕೊಂಡು ಕುಳಿತಿದ್ದ. ಬಾಗಿಲು ಬಡಿದ ಇಂಚರ ಒಳಗೆ ಬಂದು, ಸಾರಿ, ಇಬ್ಬರನ್ನು ಡಿಸ್ಟರ್ಬ್ ಆಯ್ತಾ? ಎಂಥದ್ದು ಇಲ್ಲ, ಇವಳ ಕತ್ತಿನ ಬಳಿ ನೋಡು ಹೇಗೆ ಆಗಿದೆ. ನಾವು ಬಂದಾಗ ಫುಲ್ ಕಣ್ಣೆಲ್ಲ ಮೇಲಾಗಿತ್ತು ವಿರಾಟ್ ಅಂದಳು ಇಂಚರ, ಚಿಕ್ಕ ಮಕ್ಕಳು ಕಂಪ್ಲೇಂಟ್ ಮಾಡುವಂತೆ. ಇಬ್ಬನಿ ಕಣ್ಣು ಬಿಟ್ಟು ಇಬ್ಬರನ್ನು ನೋಡುತ್ತಿದ್ದಳು. ಇದು ಲೂಸು, ದೊಡ್ಡ ಲೂಸು ಅಂದು ಅವಳ ಕೆನ್ನೆ ಮೇಲೆ ಮೆಲ್ಲೆಗೆ ಹೊಡೆಯಲು ಮೆಲುವಾಗಿ ನಕ್ಕಿದಳು ಇಬ್ಬನಿ. ವಿರಾಟ್, ನಿಮ್ಮ ಅಪ್ಪ ಕರೀತಿದ್ದಾರೆ ಮನೆಗೆ ಹೋಗೋಕೆ. ಹೌದಾ? ಇಬ್ಬನಿ ಮೇಲೆ ಎದ್ದು ಕುಳಿತಳು. ಸರಿ ಬಂದೆ, ನೀನು ಸ್ವಲ್ಪ ಕೆಳಗೆ ಹೋಗ್ತೀಯಾ? ಅಯ್ಯೋ ಹೋಗ್ತೀನಪ್ಪ, ಗಂಡ ಹೆಂಡತಿ ಮಧ್ಯ ನಾನಿದ್ದು ಏನು ಮಾಡೋದು ಅಂದು ಅಲ್ಲಿಂದ ಹೊರಗೆ ಹೋದಳು ಇಂಚರ. ಹುಷಾರಾಗಿರು, ಊಟ ಮಾಡು, ನಾನು ನಾಳೆ ಬರ್ತೀನಿ ಆಯಿತಾ? ನೀವು ಬೇಜಾರು ಮಾಡ್ಕೊಂಬಿಡಿ, ಸಾರಿ, ಇಟ್ಸ್ ಓಕೆ. ನೀನು ಹ್ಯಾಪಿ ಆಗಿರಬೇಕು ಇಬ್ಬನಿ, ಆವಾಗಲೇ ನಾನು ಖುಷಿಯಿಂದ ಇರ್ತೀನಿ. ಲವ್ ಯು ಕಣೆ ಅಂದು ಅವಳಿಗೆ ಮತ್ತೊಮ್ಮೆ ಮುತ್ತಿಟ್ಟು ಅವಳ ಅದರವನ್ನು ಬಂಧಿಸಿದ್ದ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಇಬ್ಬನಿ. ಅವಳ ತಲೆ ಸವರಿ ಬಾಯ್ ಅಂದ ಒಲ್ಲದ ಮನಸ್ಸಿನಿಂದ. ಬಾಯ್ ಅಂದವಳ ಹಣೆಗೆ ಮುತ್ತು ಇಟ್ಟು ಕೆಳಗೆ ಬಂದಿದ್ದ ವಿರಾಟ್. ಅವನಿಂದೆ ಇಬ್ಬನಿ ಬಂದಿದ್ದಳು. ನೀನು ಧೈರ್ಯವಾಗಿರಮ್ಮ, ನಾಳೆ ಡೇಟ್ ಫಿಕ್ಸ್ ಮಾಡಿ ಆದಷ್ಟು ಬೇಗ ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀವಿ ಅಂದಾಗ ಅವಳದೊಂದು ಚಿಕ್ಕ ನಗು. ವಿರಾಟ್, ಹೋಗೋಣ? ಅಂದರು. ಮೂವರು ಅಲ್ಲಿಂದ ಹೊರಟರು. ಹೊರಡುವ ಮುನ್ನ ಇಂಚರಾಗೆ ಇಬ್ಬನಿಯ ಜವಾಬ್ದಾರಿ ಕೊಟ್ಟು ಹೋಗಿದ್ದ ವಿರಾಟ್. ಅವರನ್ನು ಕಳಿಸಿ ಒಳಗೆ ಬರಲು, ಇಬ್ಬನಿ, ನೀನು ಯಾಕಮ್ಮ ಇಂಥ ಕೆಲಸ ಮಾಡಿದೆ ಅಂದರು ಸದಾನಂದ್. ಸಾರಿ ಚಿಕ್ಕು, ಅವಾಗ ನನಗೆ ಯಾರು ಇಲ್ಲ ಅಂತ ಅನಿಸಿ ಹಾಗೆ ಮಾಡಿಕೊಂಡೆ. ಆ ಥರ ಇನ್ಮೇಲೆ ಮಾಡ್ಕೊಬೇಡಮ್ಮ. ಈ ಆಸ್ತಿನೆಲ್ಲ ಅವನ ಹೆಸರಿಗೆ ಯಾಕೆ ಮಾಡಿಸಿದೆ? ನಾನು ಇಲ್ಲಿಂದ ಹೋದ್ಮೇಲೆ ಯಾರು ಏನು ನಿಮಗೆ ಅನ್ನಬಾರದು ಅಲ್ವಾ? ಅದಕ್ಕೆ. ಯಾರು ಅನ್ನಬಾರದು ಅಂತ ಇಂಥ ಹುಚ್ಚು ಕೆಲಸ ಮಾಡೋದಾ? ಇಷ್ಟು ಒಳ್ಳೆತನ ಒಳ್ಳೆಯದಲ್ಲ ಕಣೋ. ಇವಾಗ ನಾನು ಏನು ಮಾಡಲಿ? ಅದನ್ನೆಲ್ಲ ಮತ್ತೆ ನಿನ್ನ ಹೆಸರಿಗೆ ಮಾಡಿಸ್ತೀನಿ. ಬೇಡ ಚಿಕ್ಕು, ನನಗೆ ಅದು ಯಾವುದು ಬೇಡ. ನನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದೀರಾ, ಅದಕ್ಕೆ. ನಾನು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಪ್ಲೀಸ್ ಅದನ್ನು ವಾಪಸ್ ಕೊಡುವುದರ ಬಗ್ಗೆ ಮಾತಾಡಬೇಡಿ. ಅದೆಲ್ಲ ನಿಮ್ಮ ಅಪ್ಪ ನಿಂಗೆ ಅಂತ ಮಾಡಿದ್ದ ಆಸ್ತಿ ನಮ್ಮ. ಅವರೇ ಇಲ್ಲ. ಇನ್ನು ಅದೆಲ್ಲ ತಗೊಂಡು ನಾನು ಏನು ಮಾಡಲಿ?
ನನಗೆ ಬೇಕಿದ್ದಿದ್ದು ಅವರ ಪ್ರೀತಿ, ಅದೇ ಸಿಗಲಿಲ್ಲ. ಇದೆಲ್ಲ ಯಾಕೆ ಚಿಕ್ಕು? ಈ ಅನಾಥೆಯಿಂದ ಅದೆಲ್ಲ ಹೇಗೆ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ನನ್ನಮ್ಮ, ನೀನು ಅನಾಥೆ ಅಲ್ಲಮ್ಮ, ನಾವೆಲ್ಲ ಇದ್ದೀವಿ ತಾನೆ. ಲೇ ಇಬ್ಬನಿ, ಹಾಗೆಲ್ಲ ಹೇಳಬೇಡ ಕಣೆ. ನಾನು ಅಪ್ಪ ಯಾವತ್ತಾದರೂ ಹಾಗೆ ನಡ್ಕೊಂಡಿದ್ದೀವಾ? ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತಾನೆ ಗೊತ್ತಾಗಲ್ಲ ಇಂಚರ, ಅದಕ್ಕೆ ಕೇಳಿದೆ. ನಾನು ಬದುಕಿರೋವರೆಗೂ ನೀನು ನನ್ನ ದೊಡ್ಡ ಮಗಳೇ ಕಣಮ್ಮ. ಇನ್ಮೇಲೆ ಹೀಗೆಲ್ಲ ಮಾತಾಡ್ಬೇಡ, ನನಗೆ ತುಂಬ ನೋವಾಗುತ್ತೆ. ಅಂದಳು. ಯಾರು ಏನೇ ಅಂದ್ರು ನೀನು ನನ್ನ ಅಕ್ಕನೇ ಕಣೆ ಅಂದು ಅವಳನ್ನು ಅಪ್ಪಿದಳು ಇಂಚರ. ಸರಿ ಬನ್ನಿ ಎಲ್ಲ ಊಟ ಮಾಡಿ ಅಂದರು ಹೇಮಾವತಿ. ಮುಖ ತಳ್ಕೊಂಡು ಬರ್ತೀನಿ ಅಂದು ಮೇಲೆ ಬಂದಾಗ ಮೆಟ್ಟಿಲ ಬಳಿ ಇದ್ದ ಕಾರ್ತಿ ಅವಳ ಕೈ ಹಿಡಿದಿದ್ದ. ಸಾರಿ ಪುಟ್ಟ, ಕೋಪದಲ್ಲಿ ಏನೇನು ಮಾತನಾಡಿದೆ. ಸಾರಿ ಕಣೋ, ಕ್ಷಮಿಸೋ ಅಂದಾಗ ಅವನನ್ನು ನೋಡದೆ ಅವನಿಂದ ಮೌನವಾಗಿ ಕೈ ಬಿಡಿಸಿಕೊಂಡು ರೂಮ್ಗೆ ನಡೆದಳು ಇಬ್ಬನಿ. ಕಣ್ಣು ತುಂಬಿಕೊಂಡು ನಿಂತಿದ್ದ ಅವನು. ಮುಖ ತೊಳೆದು ಬಂದವಳು ಕನ್ನಡಿ ಮುಂದೆ ನಿಂತು ಕತ್ತನ್ನು ನೋಡಿಕೊಳ್ಳುವಾಗ ವಿರಾಟ್ ಕಟ್ಟಿದ್ದ ತಾಳಿ ಕಣ್ಣಿಗೆ ಬಿತ್ತು. ಅರಿಶಿಣದ ದಾರದಲ್ಲಿ ಆ ಕಡೆ ಈ ಕಡೆ ಕರಿಮಣಿಗಳು, ಮಧ್ಯೆ ಒಂದು ಚಿಕ್ಕ ತಾಳಿ. ಮುಟ್ಟಿ ನೋಡಿದಾಗ ಮೈಯಲ್ಲಿ ರೋಮಾಂಚನ, ಖುಷಿಯಾಗಿತ್ತು ಅವಳಿಗೆ. ಅವನು ಯಾವಾಗಲೂ ಹೇಳುವಂತೆ ಇವತ್ತು ಮಿಸಸ್ ವಿರಾಟ್ ಆಗಿದ್ದೀನಿ ಅಂತ ಅಂದುಕೊಂಡವಳ ಮುಖ ಹರಳಿತು. ಮನೆಗೆ ಬಂದರು ವಿರಾಟ್, ಅವನ ಅಪ್ಪ. ಏನಾಯ್ತು, ಹಾಗೆ ಹೋಗಿದ್ರಿ ಅಂದರು ಹಾಲ್ನಲ್ಲಿ ಕುಳಿತಿದ್ದ ವೆಂಕಟನಾಥ ಅವರು. ಆ ಹುಡುಗಿ ಮನೆಗೆ ಹೋಗಿ ಏನೇನೋ ಮಾತನಾಡಿ ಬಂದಿದ್ಲು ನಿನ್ನ ಸೊಸೆ. ಅದಕ್ಕೆ ಇಬ್ಬನಿ ಮತ್ತೆ ಅವರ ಅಣ್ಣನಿಗೆ ಜಗಳ ಆಗಿ ಆ ಹುಡುಗಿ ಸೂಸೈಡ್ ಮಾಡಿಕೊಳ್ಳೋಕೆ ಹೋಗಿದೆ. ಯಾರಾದರೂ ನೋಡಿಕೊಳ್ಳೋದು ಸ್ವಲ್ಪ ತಡ ಆಗಿದ್ರು ಆ ಮಗು ಜೀವನ ಕಳ್ಕೊಂಡಿರೋದು. ಏನು ಸಂಧ್ಯಾ, ಇವಾಗ ಸಮಾಧಾನ ಆಯ್ತಾ ನಿಂಗೆ? ನಾನೇನು ಅವಳಿಗೆ ಸಾಯೋಕೆ ಹೇಳಿದ್ನ? ಅವಳು ಹಾಗೆ ಮಾಡಿಕೊಂಡರೆ ನಾನೇನು ಮಾಡಲಿ? ಇವಾಗ ಏನೂ ಆಗಿಲ್ಲ ಅಲ್ವಾ, ಬಿಡಿ. ಅಪ್ಪ, ನಾಳೆ ಅರ್ಚಕರನ್ನು ಕರೆದು ಮದುವೆ ಡೇಟ್ ಫಿಕ್ಸ್ ಮಾಡಿಸಬೇಕು ಅಂದರು ಭೂಪತಿ. ನಿಮ್ಮ ಮಾತಿನ ಅರ್ಥ? ಭೂಪತಿ ಅವರನ್ನು ಕೇಳಿದರು ಸಂಧ್ಯಾ. ನಮ್ಮ ಮನೆ ಸೊಸೆ ಅಲ್ಲಿದ್ದಾಳೆ, ಅವಳನ್ನು ಶಾಸ್ತ್ರ ಪ್ರಕಾರ ಮನೆಗೆ ತುಂಬಿಸಿಕೊಳ್ಳಬೇಕು ಅಂದೆ. ಅವಳೇ ಸೊಸೆ ಅಂತ ಆಗಲೇ ಫಿಕ್ಸ್ ಆಗಿದ್ದೀರಾ? ಮಗ ಮದುವೆ ಆಗಿರೋ ಹುಡುಗಿ ಸೊಸೆನೇ ಆಗೋದು. ನನಗೆ ಅಷ್ಟೇ ಅಲ್ಲ, ನಿನಗೂನು. ಏನು ಹೇಳ್ತಿದ್ದೀರಾ ನೀವು? ನಮ್ಮ ಮಗ ಇಬ್ಬನಿ ಕೊರಳಿಗೆ ತಾಳಿ ಕಟ್ಟಿದ್ದು ಆಯಿತು. ಇವಾಗ ಏನಿದ್ರು 4 ಜನಗಳನ್ನು ಕರೆದು ನಾವು ಶಾಸ್ತ್ರವಾಗಿ ಮಾಡಬೇಕು ಅಷ್ಟೆ. ನಾನು ಒಪ್ಪಿಕೊಳ್ಳೋದಿಲ್ಲ. ಪರವಾಗಿಲ್ಲ ಮಾಮ್, ನಾನು ಅಲ್ಲೇ ಹೇಳಿದೆ ಡ್ಯಾಡ್ಗೆ. ನನ್ನ ಮಾತು ಕೇಳಲಿಲ್ಲ ಅವರು. ಯು ಡೋಂಟ್ ವರಿ, ನಾನು ಅವಳ ಜೊತೆ ಎಲ್ಲಾದರೂ ಹೋಗಿ ಬಾಳ್ತೀನಿ. ಇಲ್ಲಿಗೆ ಕರ್ಕೊಂಡು ಬರಲ್ಲ. ಇಬ್ಬನಿ ನಾನು ಇಬ್ಬರೇ ಜೀವನ ಮಾಡ್ತೇವೆ ಅಂದು ಮತ್ತೆ ಮಾತನಾಡದೆ ಮೇಲೆ ಹೋಗಲು ಮೆಟ್ಟಿಲು ಹತ್ತಿದ. ಅವನು ಅಲ್ಲಿ ಆ ಹುಡುಗಿನ ಕರ್ಕೊಂಡು ಎಲ್ಲಾದರೂ ಹೋಗ್ತೀನಿ ಅಂತಿದ್ದ. ನಾನು ಒಪ್ಪಿಸಿ ಅವನನ್ನು ತಡೆದಿದ್ದೀನಿ. ನೀನು ಮತ್ತೆ ಹೀಗೆ ಮಾತಾಡಿ ಅವನನ್ನು ಕೆರಳಿಸಬೇಡ. ಮಗ ಕಣ್ಣೆದುರಿಗೆ ಇರಬೇಕೋ ಬೇಡವೋ ಅದನ್ನು ತಿಳ್ಕೊಂಡು ಯೋಚನೆ ಮಾಡು. ಇನ್ನು ಯಾಕಮ್ಮ ಮೀನಮೇಷ ಎಣಿಸ್ತೀಯ? ಒಪ್ಪಿಕೋ ಅಂದರು. ಭುವಿನ ತಂದ್ಕೊಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ವಿರಾಟ್, ಇನ್ನೊಮ್ಮೆ ಯೋಚಿಸು ಅಂದಾಗ ಮತ್ತೆ ಅವರ ಬಳಿ ಬಂದವ. ನಾನು ಅಪ್ಪ ಅಲ್ಲ, ಪ್ರೀತಿ ಮಾಡಿ ಮದುವೆ ಆದವಳನ್ನು ಬಿಟ್ಟು ಬೇರೆಯವರನ್ನು ಕಟ್ಟಿಕೊಳ್ಳೋಕೆ. ಹಾಗೆ ನಿನ್ನಿಂದ ಬಲವಂತವಾಗಿ ಮದುವೆ ಆದರೂ ಅವಳಂತೂ ಸುಖವಾಗಿರಲ್ಲ. ಅವಳು ಎಷ್ಟು ನೋವು ಕೊಡಬಹುದು ಅಂತ ನಿಮಗೆ ಅದರ ಅಂದಾಜು ಇದೆ. ಬಹುಶಃ ನಿಮ್ಮಷ್ಟು ಖುಷಿನೂ ಅವಳಿಗೆ ಸಿಗಲ್ಲ. ಕಂಡು ನಿಮ್ಮ ಸೋದರ ಸೊಸೆಗೆ ಅಂತ ಜೀವನ ಕೊಡ್ತೀರಾ ಯೋಚಿಸಿ. ನಾನಂತೂ ಈ ಜನ್ಮದಲ್ಲಿ ಇಬ್ಬನಿಗೆ ಮಾತ್ರ ಗಂಡ ಆಗಿರೋದು ಅಂದು ಪಕ್ಕಕ್ಕೆ ಸರಿದು ನಿಂತ. ಸರಿ, ನಾನು ಒಪ್ತಿದ್ದೀನಿ, ಅವನಿಷ್ಟದಂತೆ ಆಗಲಿ ಅಂದು ಅವರು ಅಲ್ಲಿಂದ ಸರಿದು ನಡೆದರೆ ವಿರಾಟ್ ಕಿವಿಗೆ ಅವರು ಒಪ್ಪಿಗೆ ಅಂದಿದ್ದು ಕೇಳಿಸಿದ ತಡ ಮನಸ್ಸು ಪುಳಕಿತವಾಗಿತ್ತು ಅವನಿಗೆ. ಇಬ್ಬನಿ ಹಾಗೂ ಇಂಚರ ಇಬ್ಬರಿಗೂ ಫೋನ್ ಮಾಡಿ ವಿಷಯ ತಿಳಿಸಿದ ವಿರಾಟ್. ಇಬ್ಬನಿಯ ಜೊತೆ ಗಂಟೆಯವರೆಗೂ ಮಾತಾಡಿ ಫೋನ್ ಇಟ್ಟಿದ್ದ. ಚಿರು ಮನೆಗೆ ಬಂದವನೇ ತನ್ನ ತಾಯಿ ಬಳಿ ಎಲ್ಲ ವಿಷಯ ಹೇಳಿದ. ಅಯ್ಯೋ ಭಗವಂತ, ಎಂಥ ಕೆಲಸ ಆಗೋಗ್ತಿತ್ತು. ಹೂನಮ್ಮ, ಇಂಚರ ಬೇಗ ಹೋಗಿ ನೋಡಿದ್ಲು. ನಿಜವಾಗಲೂ ನನಗೆ ಅವರಿದ್ದ ಸ್ಥಿತಿ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತಮ್ಮ. ಹೇಗೋ ಎಲ್ಲ ಒಳ್ಳೇದಾಯ್ತಲ್ಲ, ಇನ್ಮೇಲಾದರೂ ಆ ಹುಡುಗಿ ಖುಷಿಯಾಗಿದ್ದರೆ ಸಾಕು. ವಿರಾಟ್ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ತುಂಬ ಪ್ರೀತಿ ಮಾಡ್ತಾನೆ. ಮಾಡಲಿ ಬಿಡು ಚಿರು, ಹೇಗೋ ಇಬ್ಬರು ಖುಷಿಯಾಗಿ ಇದ್ದರೆ ಸಾಕು. ಅಂದು ರೂಮ್ ಸೇರಿದ ಚಿರು. ಇಂದು ನಡೆದ ಘಟನೆ ಅವನ ಜೀವನದಲ್ಲಿ ಮರೆಯೋಕೆ ಆಗದೇ ಇರುವಂಥದ್ದು. ಎಲ್ಲ ಸುಧಾರಿಸಿಕೊಂಡಿತ್ತು. ಇಂಚರ ಇಬ್ಬನಿ ಇಬ್ಬರು ಮನೆಯಲ್ಲೇ ಇರುತ್ತಿದ್ದರು. ಇಂಚರ ಮೊದಲಿನಂತೆ ಕಾರ್ತಿ ಜೊತೆ ಜಗಳಕ್ಕೆ ಹೋಗುತ್ತಿರಲಿಲ್ಲ. ಅವನು ಏನೇ ಕೇಳಿದರೂ ಹೇಳಿದರೂ ಚುಟುಕು ಹಾಗೆ ಉತ್ತರಿಸುತ್ತಿದ್ದಳು. ಕೀರ್ತಿನಂತೂ ಮಾತೆ ಆಡಿಸುತ್ತಿರಲಿಲ್ಲ.
ಹೇಮಾವತಿ ಏನಾದರೂ ಕೆಲಸ ಹೇಳುವಾಗ ಅಷ್ಟೇ ಅವಳ ಮಾತುಕತೆ. ಇನ್ನು ಇಬ್ಬನಿ ಮೊದಲೆಲ್ಲ ಅಡುಗೆ ಮನೆಯಲ್ಲಿ ಇರುತ್ತಿದ್ದವಳು, ಅಣ್ಣನಿಗೆ ಅದು ಇಷ್ಟ ಇದು ಇಷ್ಟ ಅಂತ ಮಾಡುತ್ತಿದ್ದವಳು ಇವಾಗ ಯಾರು ಏನಾದರೂ ಮಾಡಿಕೊಳ್ಳಿ ಅಂತ ತನ್ನ ಪಾಡಿಗೆ ತಾನು ರೂಮ್ನಲ್ಲಿ ಇರುತ್ತಿದ್ದಳು. ಕಾರ್ತಿ ಕೆಲಸಕ್ಕೆ ಹೋಗುವವರೆಗೂ ಅವಳು ಹೊರಗೆ ಬರುತ್ತಿರಲಿಲ್ಲ. ಸಂಜೆ ಅವನು ಬಂದಾಗಲೂ ರೂಮ್ನಿಂದ ಆಚೆ ಬರುತ್ತಿರಲಿಲ್ಲ. ರಾತ್ರಿ ಊಟ ಮಾಡುವಾಗ ಮಾತ್ರ ಅವಳ ಮುಖ ಅವನಿಗೆ ನೋಡಲು ಸಿಗುತ್ತಿತ್ತು. ಅದು ಮೆಟ್ಟಿಲು ಇಳಿದು ಬರುವಾಗ, ಆ ಕಡೆ ಈ ಕಡೆ ಓಡಾಡುವಾಗ, ಅವನು ಮಾತನಾಡಿಸಲು ಬಂದರೆ ಅಲ್ಲಿ ನಿಲ್ಲದೆ ಅವನ ಕಡೆ ನೋಡದೆ ಹೋಗುತ್ತಿದ್ದಳು. ವಿರಾಟ್ ಅವಳನ್ನು ನೋಡಬೇಕು ಅನಿಸಿದಾಗ ಬಂದು ನೋಡಿ ಮಾತನಾಡಿಸಿ ಹೋಗುತ್ತಿದ್ದ. ಚಿರು ಇಂಚರ ಜೊತೆ ಯಾವಾಗಲೂ ಒಮ್ಮೆ ಮನೆಗೆ ಬರುತ್ತಿದ್ದ. ಸಂಧ್ಯಾ ಅವರು ಒಪ್ಪಿದ್ದ ಮೇಲೆ ಇಬ್ಬನಿ ಮನೆಯಲ್ಲಿ ಚಿಕ್ಕದಾಗಿ ಒಂದು ನಿಶ್ಚಿತಾರ್ಥ ಇಟ್ಟುಕೊಂಡಿದ್ದರು. ಎಲ್ಲ ತಯಾರಿಯನ್ನು ತಾನೇ ಮುಂದೆ ನಿಂತು ಮಾಡಿದ್ದ ಕಾರ್ತಿ. ಸಂಧ್ಯಾ, ಭೂಪತಿ, ವೆಂಕಟನಾಥ್, ಸುಜಾತ, ಚಿರು, ವಿರಾಟ್ ಮತ್ತೆ ಕೆಲವೊಂದಿಷ್ಟು ಜನ ಬಂದಿದ್ದರು. ಅಲ್ಲಿ ಬಂದವರಿಗೆ ಸುಜಾತರನ್ನು ಹೆಂಡತಿ ಎಂದೇ ಪರಿಚಯಿಸಿಕೊಟ್ಟಿದ್ದರು ಭೂಪತಿ. ಇಬ್ಬರು ಹುಡುಗಿಯರು ಮುದ್ದಾಗಿ ರೆಡಿಯಾಗಿದ್ದರು. ಕೀರ್ತಿಯನ್ನು ಇಂಚರ ಮಾತನಾಡಿಸುತ್ತಿಲ್ಲ ಅಂದು ಗೊತ್ತಾದಾಗ ಅವಳಿಗೆ ತಿಳಿ ಹೇಳಿದ ಇಬ್ಬನಿ ಮಾತನಾಡಿಸುವಂತೆ ಅವಳ ಮನವೊಲಿಸಿದಳು. ಹಾಗೊಮ್ಮೆ ಹೀಗೊಮ್ಮೆ ಕೀರ್ತಿ ಇಂಚರ ಮಾತು ನಡೆಯುತ್ತಿತ್ತು. ಆದರೆ ಇಬ್ಬನಿ ಕೀರ್ತಿ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಇಬ್ಬನಿ ನೀಲಿ ಬಣ್ಣದ ಸೀರೆ ಹುಟ್ಟಿದರೆ ಇಂಚರ ಹಸಿರು ಬಣ್ಣದ ಸೀರೆ ಹುಟ್ಟಿ ಇಬ್ಬರು ಅಂದವಾಗಿ ಕಾಣುತ್ತಿದ್ದರು. ಹುಡುಗರು ಏನು ಕಡಿಮೆ ಇರಲಿಲ್ಲ. ಎಲ್ಲರೂ ಬಂದಾಗ ಅವರಿಗೆ ಜ್ಯೂಸ್ ಕೊಟ್ಟು ಮಾತನಾಡಿಸುತ್ತಾ ಕುಳಿತರು ಸದಾನಂದ್ ಅವರು. ಸಂಧ್ಯಾ ಅವರು ಕೊಟ್ಟ ಜ್ಯೂಸ್ ಕುಡಿಯದೆ ಹಾಗೆ ಇಟ್ಟು ಮನಸ್ಸಲ್ಲೇ ದುಮಗುಡುತ್ತಾ ಕುಳಿತಿದ್ದರು. ಬೇಡ ಅಂತ ಬೈದು ಹೋಗಿದ್ದ ಮನೆಗೆ ಮತ್ತೆ ಮದುವೆ ಬಗ್ಗೆ ಮಾತನಾಡೋಕೆ ಬರೋ ಹಾಗೆ ಆಯಿತು, ಛೆ ಅಂದುಕೊಂಡು ಕುಳಿತಿದ್ದರು. ಇಬ್ಬರು ಹುಡುಗಿಯರನ್ನ ಕರೆದು ಹುಡುಗರ ಜೊತೆ ಕೂರಿಸಿ ಅವರ ಮಡಲಿಗೆ ಎಂಗೇಜ್ಮೆಂಟ್ ಸೀರೆ ಬಳೆ ಇಟ್ಟು ಅದನ್ನು ತೊಟ್ಟು ಬರುವಂತೆ ಕಳಿಸಿದ್ದರು ಸುಜಾತ. ಇಬ್ಬನಿ ಇಂಚರ ಇಬ್ಬರಿಗೂ ಒಂದೇ ತರನಾದ ಸೀರೆ ತಂದಿದ್ದರು. ಅದನ್ನು ಹುಟ್ಟು ಬಂದಾಗ ಎಲ್ಲರೂ ಆ ಜೋಡಿಗಳನ್ನು ನೋಡಿ ಮೆಚ್ಚುಗೆ ಸೂಚಿಸಿದ್ದರು. ಹಾರ ಹಾಕಿಕೊಂಡು ಉಂಗುರ ಹಾಕುವಾಗ ದೊಡ್ಡವನಾದ ಚಿರುಗೆ ಮೊದಲು ಹೇಳಿ ಹಾಕಿಸಿದ್ದರು. ಚಿರು ಇಂಚರ, ನಂತರ ವಿರಾಟ್ ಇಬ್ಬನಿ ಇಬ್ಬರು ರಿಂಗ್ ತೊಡಿಸಿದವರೇ ಮುಖ ನೋಡಿಕೊಂಡು ನಕ್ಕಿದ್ದರು. ದೊಡ್ಡವರೆಲ್ಲ ಮದುವೆ ಅದು ಇದು ಅಂತ ಮಾತನಾಡುತ್ತಿದ್ದರೆ ಹುಡುಗರಿಬ್ಬರು ಹುಡುಗಿಯರ ಜೊತೆ ರೂಮ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಮಂಚದ ಮೇಲೆ ಕುಳಿತು ಕೆನ್ನೆಗೆ ಕೈ ಒತ್ತಿ ಕುಳಿತಿದ್ದ ಚಿರು, ಇವಾಗ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದಳು ಇಂಚರ ಅವನ ಪಕ್ಕ ಕುಳಿತು. ಮುಂದಿದ್ದು ನನ್ನ ಲೈಫ್ ನೆನೆಸ್ಕೊಂಡ್ರೆ ಯಾಕೋ ಭಯ ಆಗ್ತಿದೆ. ಯಾಕೆ ಭಯ ಅಂದಳು ಅವನನ್ನೇ ನೋಡುತ್ತಾ. ಸುಮ್ಮನೆ ಇರಲಾರದೆ ಇರವೇ ಬಿಟ್ಟುಕೊಂಡರು ಅಂತಾರಲ್ಲ, ಹಾಗೆ ಆಯಿತು ನನ್ನ ಕತೆ. ಇವಾಗ ಅಂಥದ್ದೇನಾಯಿತು? ಮತ್ತೆ ಇನ್ನೇನು, ರೂಮ್ಗೆ ಮಾತಾಡೋಣ ಅಂತ ಕರ್ಕೊಂಡು ಬಂದು ಹೀಗೆ ಮುತ್ತು ಕೊಟ್ಟರೆ ನಾನು ಏನು ಮಾಡಲಿ? ಅಯ್ಯೋ, ಕಲಿಯುಗದ ಮಹಾಬುದ್ಧ ಗುರುಗಳೇ, ಎಲ್ಲ ಆಸೆ ಬಿಟ್ಟು ಸನ್ಯಾಸಿ ಆಗಬೇಕು ಅಂತ ಇದೆಯಾ ಹೇಗೆ? ಅಲ್ಲ, ಏನೋ ಕೆಂಪುಗೆ ಒಳ್ಳೆ ಟೊಮೊಟೊ ಥರ ಇದ್ದೀಯಾ ಅಂತ ಕೆನ್ನೆಗೆ 2 ಮುದ್ದು ಕೊಟ್ಟೆ. ಮತ್ತು ಚಿಕ್ಕದಾಗಿ ಕೆಂಪುಗೆ ನೋಡಿದರೆ ಒಳ್ಳೆ ಕಚ್ಚೋ ಥರ ನಿನ್ನ ತುಟಿಗೆ ಒಂದು ಲಿಪ್ ಲಾಕ್ ಮಾಡಿದೆ. ಅಷ್ಟಕ್ಕೆ ಒಳ್ಳೆ ಅಶೋಕವನದ ಸೀತೆ ಕುಳಿತಾಗಿ ಕುಳಿತಿದ್ದೀಯಾ. ಇಷ್ಟೆಲ್ಲ ಮಾಡಿ ಇಷ್ಟೇ ಅಂತೀಯಾ? ನನಗೆ ಇದೆಲ್ಲ ಹೊಸದು, ಒಂಥರ ಆಗುತ್ತೆ. ನನಗೇನು 10 ಅನುಭವ ಇದೆಯಾ? ನನಗೂ ಹೊಸದೆ. ನೀನಾದರೂ ಮುಂದುವರಿಬೇಕು, ಇಲ್ಲ ನಾನಾದರೂ ಮುಂದುವರಿಬೇಕು. ನೀನಂತೂ ಈ ಜನ್ಮದಲ್ಲಿ ಕೊಡೋ ಥರ ಕಾಣಿಸ್ಲಿಲ್ಲ ಅಂತ ನಾನೇ ಕೊಟ್ಟರೆ ಏನೋ ರೇಪ್ ಮಾಡಿದ್ದೀನಿ ಅನ್ನೋ ರೇಂಜಿಗೆ ಹಾಡ್ತಿದ್ದೀಯಾ? ಬಿಟ್ಟರೆ ಅದನ್ನು ಮಾಡ್ತೀಯಾ ನೀನು? ಮುಖ ತಿರುವಿ ನುಡಿದ. ಬಿಟ್ಟು ನೋಡು, ಮಾಡ್ತೀನೋ ಇಲ್ವೋ ಗೊತ್ತಾಗುತ್ತೆ ನಕ್ಕು ಹೇಳಿದಳು. ನಿಂದು ಯಾಕೋ ಅತಿ ಆಯಿತು. ಮದುವೆ ಆಗುವವರೆಗೂ ಡಿಸ್ಟೆನ್ಸ್ ಅಲ್ಲಿರು. ನೋವೇ ಚಾನ್ಸೇ ಇಲ್ಲ. ಇವಾಗಲೇ ಎಲ್ಲ ಪೋಲಿ ಆಟ ಆಡಬೇಕು. ನೀನು ಸ್ವಲ್ಪ ಮನಸ್ಸು ಮಾಡು. ಅವನಿಗೆ ಕೈಯಿಂದ ತಿವಿದು ಹೇಳಲು, ಹೇ ಹೋಗೆಲೆ, ನಾನು ಹೋಗ್ತೀನಿ ಅಂದು ಮೇಲೆದ್ದವನ ಕೈ ಹಿಡಿದು ಜಗ್ಗಿದ್ದ ಇಂಚರ, ಅಪ್ಪ ಪುಣ್ಯಾತ್ಮ, ನಿಂಗೆ ನಾನೇನು ಮಾಡಲ್ಲ, ಕುಕ್ಕರ್ ಬಡಿ. ಅದ್ಯಾಕೊಳ್ಳೆ ಶ್ರೀ ರಾಮಚಂದ್ರನ ತುಂಡು ಅನ್ನೋ ಥರ ಹಾಡ್ತೀಯಾ? ಮತ್ತೆ ನೀನು ಹಾಗೆಲ್ಲ ಮಾಡಿದರೆ? ಹಲೋ ಯಜಮಾನ್ರೆ, ನಮ್ಮ ಅತ್ತೆ ನಿನ್ನ ಗಂಡಸು ಅಂತ ಎತ್ತಿರೋದು, ಸ್ವಲ್ಪ ನೆನಪು ಇಟ್ಕೋ. ಹೇಯ್, ಅದೆಲ್ಲ ಗೊತ್ತಿದೆ. ನಮ್ಮನ್ನು ಸುಮ್ಮನೆ ಟೆಂಪ್ಟ್ ಮಾಡಬೇಡ, ಆಮೇಲೆ ನಿಂಗೆ ಕಷ್ಟ. ಅದಕ್ಕೆ ಮದುವೆ ಆಗೋವರೆಗೂ ಸ್ವಲ್ಪ ತಡ್ಕೊಂಡು ದೂರ ಇರು. ಇಲ್ಲ ಅಂದರೆ ಮೊದಲು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಛತ್ರಕ್ಕೆ ಬರಬೇಕಾಗುತ್ತೆ ನೋಡು. ಹೋ, ನಾನು ರೆಡಿ. ಹಾಗೆ ಮಾಡೋಣ, ಚೆನ್ನಾಗಿರುತ್ತೆ. ಹೊಸ ಟ್ರೆಂಡ್ ಆಗುತ್ತೆ. ನಮ್ಮ ಮಕ್ಕಳಾದ ಮೇಲೆ ಮದುವೆ ಆಗೋಣ, ಏನಂತೀಯ? ಥೂ, ನನ್ನ ಮರ್ಯಾದೆ ತೆಗೀತೀಯ ಮಾರಾಯ್ತಿ ನೀನು. ಎಲ್ಲರೂ ಹೀರೋ ಥರ ನಾವು ಇರೋಣ. ಯಾವ ಟ್ರೆಂಡ್ ಬೇಡ, ಎಲ್ಲರೂ ಹೀರೋ ಥರ ನಾವು ಇರೋಣ. ಸ್ವಲ್ಪ ಡಿಫ್ರೆಂಟಾಗಿ ಇರೋಣ. ಥಿಂಕ್ ಮಾಡು. ನೀನು ಹೀಗೆ ಮಾಡ್ತಿದ್ರೆ ನಾನು ಬೇರೆ ಯಾರನ್ನಾದರೂ ಮದುವೆ ಆಗ್ತೀನಿ. ಅಪ್ಪಣ್ಣ ಬಂದ್ಬಿಡು. ನಿನ್ನ ನನಗೆ ಅಂತಾನೆ ಆ ಬ್ರಹ್ಮ ಟೈಮ್ ತಗೊಂಡು ಫಿಕ್ಸ್ ಮಾಡಿದ್ದಾನೆ. ಬೇರೆ ಯೋಚನೆ ಬಿಟ್ಟು ಇವಾಗ ಒಂದು ಮುತ್ತು ಕೊಡು.
ನೀನು ಆವಾಗಲೇ ಕೊಟ್ಟಿಯಲ್ಲ, ಇವಾಗ ನೀನು ಕೊಡು, ನಾನು ಕೊಡಲ್ಲ. ಹಾಗಾದರೆ ಕೆಳಗೆ ಹೋಗಿ ಅತ್ತೆ ಹತ್ರನೇ ಹೇಳ್ತೀನಿ. ಏನು ಹೇಳ್ತೀಯಾ? ನಿಮ್ಮ ಮಗ ಮುತ್ತು ಕೊಡ್ತಿಲ್ಲ ಅಂತ ಮೇಲೆದ್ದು ಬಾಗಿಲ ಬಳಿ ಹೋದವಳನ್ನು ಎಳೆದು ಹಪ್ಪಿಕೊಂಡ ಚಿರು. ಸರಿ ಕೊಡ್ತೀನಿ ಅಂದ. ನನ್ನ ಆಟ ಆಡಿಸಲಿಲ್ಲ ಅಂದರೆ ನಿನಗೆ ತಿಂದಿದ್ದು ಕರಗೋದಿಲ್ಲ ಪಾಪಿ ಅಂತ ಅಂದು ಅವಳ ಕೆನ್ನೆ ಮೇಲೆ ಮುತ್ತು ಇಟ್ಟಿದ್ದ. ಇಲ್ಲಿಗೆ ಅಂದಳು ತುಟಿ ತೋರಿಸಿ. ಅಂಜುತ್ತಲೇ ಅವಳ ತುಟಿಗಳನ್ನು ಬಂಧಿಸಿದ್ದ. ಇವಾಗ ಸಮಾಧಾನ ಆಯ್ತಾ? ಅಂದವಳೆ ಅವನ ತೋಳಿಗೆ ಹೊರಗಿದಳು. ಅವಳನ್ನು ಬಳಸಿ ಅಲ್ಲೇ ಕುಳಿತ ಚಿರು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.